ಈ ಬಜೆಟ್ ಬಗ್ಗೆ ಮಾತನಾಡ್ತಿದ್ದಾರೆ, ನೋಡೋಣ. ಹಣ ನಮ್ಮ ರಾಜ್ಯದ ರೈತನಿಗೆ 3,200 ಕೋಟಿ ರೂಪಾಯಿ. ಒಂದೇ ನಿಮಿಷ ಕರೆಕ್ಟಾಗಿ ಹೇಳ್ಬಿಡ್ತೀನಿ. 3,579 ಕೋಟಿ ಕರ್ನಾಟಕ ರಾಜ್ಯದ ರೈತನಿಗೆ ಈ ಒಂದು ಬಜೆಟ್ಟು ಅನುಷ್ಠಾನಕ್ಕೆ ಬಂದರೆ, ಮತ್ತೆ ಅವರೇ ಅಧಿಕಾರಕ್ಕೆ ಬಂದು ಅನುಷ್ಠಾನಕ್ಕೆ ಬಂದರೆ, ಮುಂದಿನ ಸರ್ಕಾರವು ಇವ್ರದೇ ಬಂದು ಇದು ಜಾರಿಗೆ ಬಂದರೆ, ಈ ಸ್ಕೀಮ್ನಲ್ಲಿ ನಮ್ಮ ರಾಜ್ಯದ ರೈತರಿಗೆ 59 ಲಕ್ಷ ರೈತರಿಗೆ ದೊರೆತಕ್ಕಂಥ ಹಣ 3,578 ಕೋಟಿ ಒಂದು ವರ್ಷಕ್ಕೆ. ಅದೇ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ರೈತನಿಗೆ ಇವತ್ತು 48,000 ಕೋಟಿ ಸಾಲ ಮನ್ನಾ ಮಾಡ್ತಾ ಇದ್ದೇವೆ. 44 ಲಕ್ಷ ರೈತ ಕುಟುಂಬಗಳಿಗೆ 48,000 ಕೋಟಿ ಮನ್ನಾ ಮಾಡ್ತಾ ಇದ್ದೇವೆ. ಇದನ್ನ ಲಾಲಿಪಾಪ್ ಅಂತಾರೆ. ಈ 59 ಲಕ್ಷ ರೈತರಿಗೆ ಇವರು 3,500 ಕೋಟಿ ಕೊಡ್ತಾರಲ್ಲ, ಇದನ್ನೇನಂತ ಕರೆಯೋದು ನಾವು? ಈ ಯೋಜನೆ ಅನುಷ್ಠಾನಕ್ಕೆ ಬಂದರೆ ಬೊಂಬೆ ಮಿಠಾಯಿ ಅಂತ ಕರಿಬಹುದು. ಇಲ್ಲ ಅದೆಂಥದೋ ಇದು ತಂದು ಕೊಡ್ತಾರಲ್ಲ, ಪಾಪ್ಕಾರ್ನು ಅಲ್ಲ, ಅದೆಂಥದೋ ಒಂದು ಕರೆಕ್ಟ್ ಕೆಂಪಿರುತ್ತೆ, ಸಣ್ಣದ ಒಂದು ಕಡ್ಡಿಗೆ ಸಿಗಿಸ್ಬಿಟ್ಟು ಕೊಡ್ತಾರೆ. ಕಾಟನ್ ಕ್ಯಾಂಡಿ. ಇದು ನರೇಂದ್ರ ಮೋದಿಯವರ ಕಾರ್ಯಕ್ರಮ. ಇವತ್ತು ನಿಮ್ಗೆ ಗಮನಕ್ಕೆ ತರ್ತೀನಿ ನಾನು. ನಮ್ಮ ರಾಜ್ಯದಲ್ಲಿ ರೈತರಿಗೆ ನಾವು 2008ನೇ ಇಸ್ವಿಯಿಂದ 10 HP ವರೆಗೆ ಅಂತ ಹೇಳಿ ಒಂದು ಗೈಡ್ಲೈನ್ ಮಾಡಿ ನಾವು ಬೋರ್ವೆಲ್ಗಳಿಗೆ ವಿದ್ಯುತ್ ಶಕ್ತಿಯನ್ನು ಪುಕ್ಕಟ್ಟೆಯಾಗಿ ಕೊಡ್ತಾ ಇದ್ದೇವೆ ಸಬ್ಸಿಡಿ ರೂಪದಲ್ಲಿ. ಈಗ ಅದು 7,000, 8,000, 9,000 ಕೋಟಿ ಅಂತಕ್ಕಂಥದ್ದು ಏನು ಪ್ರತಿ ವರ್ಷ ಏರಿಕೆ ಆಗ್ತಾ, ಈಗಿನ ಸರ್ಕಾರದಲ್ಲಿ, ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರತಿ ವರ್ಷಕ್ಕೆ 11,000 ಕೋಟಿ ವಿದ್ಯುತ್ ಶಕ್ತಿಯನ್ನು ರೈತನಿಗೇನು ಕೊಡ್ತಾ ಇದ್ದೇವೆ ಸಬ್ಸಿಡಿ ರೂಪದಲ್ಲಿ. 11,000 ಕೋಟಿ ಇವತ್ತು ರಾಜ್ಯ ಸರ್ಕಾರ ಕೊಡುತ್ತೆ. ಇದು ಒಂದು ಬಾಪ್ತಲ್ಲಿ. ಇನ್ನು ನಿಮ್ಮ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಸಬ್ಸಿಡಿ ಕೊಡ್ತಾ ಇದ್ದೀವಲ್ಲ 5 ರೂಪಾಯಿ, ಅದು 1,200 ಕೋಟಿ ಕೊಡ್ತಾ ಇದ್ದೇವೆ. ಈಗ ಪ್ರಾರಂಭಿಕ ಹಂತದಲ್ಲಿ 350-400 ಕೋಟಿಗೂ ಪ್ರಾರಂಭ ಆಗಿ ಇವತ್ತು ಹಾಲು ಉತ್ಪಾದಕರಿಗೆ 1,200 ಕೋಟಿ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಇದನ್ನ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕಾಗ್ತದೆ. ನನ್ನ ಅಭಿಪ್ರಾಯದಲ್ಲಿ ರಾಜ್ಯದಲ್ಲಿ ನಿರಂತರವಾದಂಥ ಬರಗಾಲದಲ್ಲಿ ನಮ್ಮ ರೈತರು ಪಡ್ತಾ ಇರತಕ್ಕಂಥ ಸಂಕಷ್ಟಗಳು, ಇವತ್ತು ನೀವು ನರೇಗಾ ಸ್ಕೀಮ್ನಲ್ಲೇ ಇರಲಿ, ಬೇರೆ ಬೇರೆ ಇಲಾಖಾವಾರು ಹಂಚಿಕೆಗಳೇನಿದ್ದಾವೆ, ಯಾವುದೇ ಒಂದು ಸ್ಪಷ್ಟವಾದಂಥ ನಿಲುವುಗಳಿಲ್ಲ ಇವತ್ತಿನ ಬಜೆಟ್ನಲ್ಲಿ. ಚುನಾವಣೆ ಪೂರ್ವದಲ್ಲಾದರೂ ಸ್ವಲ್ಪ ಜನಗಳನ್ನು ಮೆಚ್ಚಿಸ್ತಕ್ಕಂಥ ರೀತಿಯಲ್ಲಾದ್ರೂ ಏನಾದ್ರೂ ಕಾರ್ಯಕ್ರಮಗಳನ್ನ ತಾತ್ಕಾಲಿಕ ಖುಷಿನಾದರೂ ಪಡಿಸ್ತಾರೇನೋ ಅಂತಕ್ಕಂಥ ಭಾವನೆ ನಾನು ಇಟ್ಕೊಂಡಿದ್ದೆ. ಆದರೆ ಈ ಬಜೆಟನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ನಿರಾಸೆ ಆಗ್ತಕ್ಕಂಥ ಒಂದು ಬಜೆಟ್ ಇದು. ಅದು ಓಟನ್ ಅಕೌಂಟ್ ಆದರೂ ಅಂತ ಕರ್ಕೊಳ್ಳಿ, ಇಲ್ಲ ಮುಂದೆ ಇವರೇ ಬಂದಿದೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾರೋ ನೋಡೋಣ. ಯಾಕೆಂದರೆ ಸಬರ್ಬನ್ ರೈಲ್ವೆಗೆ ನನ್ನ ಮೇಲೆ ಭಾಳ ಒತ್ತಡ ಹಾಕಿದ್ರು. ತಕ್ಷಣ ನೀವು ಕ್ಲಿಯರ್ ಮಾಡಿ ಕಳಿಸ್ಕೊಟ್ರೆ ಇಮ್ಮಿಡಿಯೇಟಾಗಿ ಸಬರ್ಬನ್ ರೈಲ್ವೆ ವಿಷಯದಲ್ಲಿ ಕೇಂದ್ರ ಸರ್ಕಾರವು ಮುಂದಿನ ಬಜೆಟ್ನಲ್ಲಿ ತೀರ್ಮಾನ ತಗೋತೀವಿ ಅಂತೇಳಿ ನಾನು ಅದಕ್ಕೇನಾದರೂ ಒಪ್ಪಿಗೆ ಕೊಡ್ತೇನೆ ಅಂದ್ಕೊಂಡಿದ್ದೆ. ಅದಕ್ಕೂ ಸಹ ಒಪ್ಪಿಗೆ ಇಲ್ಲ ಇಲ್ಲಿ ಸಬರ್ಬನ್ ರೈಲ್ವೆದನ್ನು. ಇದು BJPಯ 17 ಲೋಕಸಭಾ ಸದಸ್ಯರು ದೆಹಲಿಗೆ ಹೋಗಿ ಕಳೆದ 5 ವರ್ಷದಿಂದ ಹೋರಾಟ ಮಾಡಿ ಕೊನೆಯ ಹಂತದಲ್ಲಿ ಕರ್ನಾಟಕ ರಾಜ್ಯಕ್ಕೆ ತಂದಿರತಕ್ಕಂಥ ಕೊಡುಗೆ ಈ ಒಂದು ಬಜೆಟ್ನಲ್ಲಿ ಅನ್ನೋದನ್ನು BJPಯ 17 ಸಂಸತ್ ಸದಸ್ಯರಿಗೆ ರಾಜ್ಯದ ಜನತೆಯ ಮುಖಾಂತರ ಅಭಿನಂದನೆಯನ್ನು ಸಹ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಏನಾದರೂ ಇದ್ರೆ ಕೇಳ್ಬೋದು ಸರ್.
ಅನ್ನುವಂತಹ ಮಾತನ್ನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಇವತ್ತಿನ ಕೇಂದ್ರದ ಬಜೆಟ್ ಬಗ್ಗೆ 3,578 ಕೋಟಿ ಹಣ ಅಷ್ಟೇ ಈಗ ರೈತರಿಗೆ ಸಿಕ್ಕಿರೋದು ಅನ್ನೋದನ್ನ ಹೇಳಿದ್ದಾರೆ. ಇಂಪ್ಲಿಮೆಂಟ್ ಮಾಡೋದಾದ್ರೆ ಅಂದ್ರೆ ಎಲೆಕ್ಷನ್ಗೆ ಅನ್ಅಕೌಂಟೆಡ್ ಮನಿ ಕೊಡೋದು ಒಂದು ಭಾಗ, ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ ದೇಶದ ಜನತೆ ತೆರಿಗೆ ದುಡ್ಡನ್ನು ಇನ್ನೊಂದು ರೀತಿ ಅಫಿಷಿಯಲ್ ಆಗಿ ಕೊಡ್ತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಇದರಿಂದ ಪಾಪ ರೈತನಿಗೆ ಎಷ್ಟು ಅನುಕೂಲಗಳಾಗುತ್ತೋ ಗೊತ್ತಿಲ್ಲ. 12 ಕೋಟಿ ಆ ಸಂಖ್ಯೆನೂ ಹೇಳ್ಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ರೈತನಿಗೆ ಅನುಕೂಲ ಆಗ್ಬೋದು? So they're calling it as a game changer. So the 6,500 rupees what you're going to deposit to farmers' account in 3 phases. They call it a big step as part of Narendra Modi government and so much. What is the big step? In Karnataka, my government, we have waived the farmers' loan up to the value of more than 48,000 crores. One state government. In this scheme, what they have allocated 75,000 crores to the extent of 12 crore farmers. If we divide that amount, Karnataka farmers up to the extent of 59 lakh farmers, they will get only 3,528 crores. 3,528 crores. Farmers waive loan itself. My government taken the responsibility of 48,000 crores. Even in our subsidy scheme, which from 2008 we are supplying power to the farming community for their pump sets. This year we are allocated 11,000 crores for subsidy scheme to utilize power. Farmers can think about this. When I announced my loan waiver scheme, even including Prime Minister, in the public meeting, he expressed that our government's loan waiver scheme is lollipop. Then what kind of reaction can I give it for this kind of assistance to the farmers by this present budget? Please tell me. This will not, don't take it seriously about this budget. Because next government, who know who will come to power? Whether BJP will come or any other government will come, according to your analysis only. This is from last 5 years they are spreading this news. All. Definitely. Whatever the budget today they have presented, this is not a serious budget, according to me, because I sorry to say that our present official finance minister is not there. He is in treatment. Temporary finance minister who have presented this budget, according to me, this budget is not prepared by the central government officials also. Some BJP friends, a group of friends, they have prepared this budget and they have presented on the floor of the house. Sir, ಈಗ ಆ budget central government budget ಪರಿಣಾಮ ನಮ್ಮ state government budget ಮೇಲೆ reflect ಇದ್ರೆ It will. I am not depending on central government budget. Vote for budget. I think Chidambaram told like that. Vote for budget, not vote on account. ಸರ್ ಈ ಸರಿ ಬಜೆಟ್ ಇಂದ ರಾಜ್ಯಕ್ಕೆ ಎಷ್ಟು ಅಸಿಸ್ಟೆನ್ಸ್ ಸಿಕ್ತು ಸರ್ ಸೆಂಟರ್ ಇಂದ? I am not expecting in a big way. ಸರ್ ಕನ್ನಡ ರೆಡಿ ಸರ್. ನನಗೆ ಯಾವುದೇ ರೀತಿಯ ಈಗಿನ
ಕೇಂದ್ರ ಸರ್ಕಾರದ ಇವತ್ತಿನ ಬಜೆಟ್ ಏನಿದೆ, ಈ ಬಜೆಟ್ನಿಂದ ದೊಡ್ಡ ಮಟ್ಟದ ನೆರವುಗಳು ದೊರಕುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ಹೊಂದಿಲ್ಲ ನಾನು. ಈ ಬಜೆಟನ್ನು ಮುಂದೆ ಬರ್ತಕ್ಕಂಥ ಚುನಾವಣೆ ನಂತರ ಬರ್ತಕ್ಕಂಥ ಮುಂದಿನ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸರ್ಕಾರ ಏನಿದೆ, ಹಲವಾರು ಬದಲಾವಣೆಗಳನ್ನು ತರ್ಬೋದು ಅವರು ಹೊಸ ಸರ್ಕಾರದಲ್ಲಿ. ಅದರಿಂದ ಇದು ಚುನಾವಣೆಯ ಒಂದು ಬಜೆಟ್ ಅಂತಕ್ಕಂಥದ್ದನ್ನು ಈಗಾಗಲೇ ಹಲವಾರು ನಮ್ಮ ಆರ್ಥಿಕ ಪಂಡಿತರುಗಳೇನಿದ್ದಾರೆ ಅವರೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ನಾವೇನು ಅಂಥ ಒಂದು ಗಂಭೀರವಾಗಿ ಈ ಬಜೆಟ್ನಿಂದ ಏನೋ ದೇಶದ ರೈತರು ಏನೋ ದೊಡ್ಡ ಮಾರ್ಪಾಡು ತರ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿಯವರು ಕೊನೆಯ ಹಂತದಲ್ಲಾದರು ಏನೋ ರೈತರ ಕಡೆ ಗಮನ ಕೊಟ್ಟರು ಅಂತಕ್ಕಂಥ ಭಾವನೆ ಬಹುಶಃ ರೈತರು ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಎಕರೆಗೆ 1250 ರೂಪಾಯಿ ಆ ರೈತನಿಗೆ ಕೊಟ್ಟು ಏನು ಮಾಡ್ತಾರೆ? ಇದು ಅಂಥ ದೊಡ್ಡ ಮಟ್ಟದ ನಿರೀಕ್ಷೆ ರಾಜ್ಯ ಸರ್ಕಾರವು ನಾವೇನು ಇಟ್ಟಿಲ್ಲ ನಾವು. ಸರ್, ರೈತರನ್ನು ಹೊರತುಪಡಿಸಿ ಉಳಿದಂತೆ ಬೇರೆ ಬೇರೆ ಫಾರ್ಮಿಂಗ್ ಕಮಿಟಿಯನ್ನು ಹೊರತುಪಡಿಸಿ ಏನು ಮಹಿಳೆಯರಿಗಿರ್ಬೋದು ಅಥವಾ GST ನಾವು ಕಡಿಮೆ ಮಾಡೋದ್ರಿಗಿರ್ಬೋದು ಅಥವಾ ಕಾರ್ಮಿಕರಿಗೆ ಕೊಡೋದಿರ್ಬೋದು, ಪೆನ್ಷನ್ ಸ್ಕೀಮ್ ಇರ್ಬೋದು, ಅದು ಬೇರೆ ಬೇರೆ ಯಾವುದರಲ್ಲೂ ಸ್ಪಷ್ಟತೆ ಇಲ್ಲ ಅಲ್ಲಿ. ಈ ಬಜೆಟನ್ನು ನೋಡಿದಾಗ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು ಈ ಬಜೆಟ್ನಲ್ಲಿ. ಅದರಿಂದ ಇದರ ಬಗ್ಗೆ ದೊಡ್ಡ ಚರ್ಚೆಗೆ ಈ ಬಜೆಟ್ನಲ್ಲಿ ವಿಷಯಗಳಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿಕ್ಕೆ ತಯಾರಾಗಿಲ್ಲ. ಅವ್ರು ಹೇಳಲೇಬೇಕು. ಈಗ ಎತ್ತು ಮಕ್ಕಳಿಗೆ ಮಗು ಹೇಗಿದ್ರೂ ಅದು ಚೆನ್ನಾಗೇ ಕಾಣ್ತದೆ ಅಂತಕ್ಕಂಥ ಗಾದೆ ಮಾತೆ ಇದೆ. ಅದರಿಂದ ಅವ್ರು ಹೇಳಲೇಬೇಕು ಅದನ್ನ. ಕಾರ್ಮಿಕ ವಲಯದಿಂದ ಇಟ್ಕೊಂಡು ರೈತರುವರೆಗೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಈ ಥರ ಸರ್ಕಾರ ಯಾವತ್ತೂ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ದು ಅವರು ಹೊಗಳ್ಕೋಬೇಕಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರ್ತಕ್ಕಂಥದ್ದನ್ನು ನೀವು ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡ್ರೆ ಬೇಕಾದ್ರೆ ಸುದೀರ್ಘವಾಗಿ ಎಲ್ಲ ಒಂದೊಂದು ಐಟಮ್ನೇ ತಗೊಂಡು ಬೇಕಾದ್ರೆ ನಿಮ್ಮ ಮುಂದೆ ಇಡ್ಬೋದು. ಕಿಸಾನ್ ಸಮ್ಮಾನ್ ಯೋಜನೆ ಅವರು ಅನೌನ್ಸ್ ಮಾಡೋದು ಸಿದ್ದರಾಮಯ್ಯನವರ ರೈತ ಬೆಳಕು ಯೋಜನೆಯನ್ನು ಅರ್ಧ ಕಾಪಿ ಹೊಡೆದಿದ್ದಾರೆ ಇಲ್ಲ, ಈಗಾಗಲೇ ತೆಲಂಗಾಣದಲ್ಲಿ ರೈತ ಬಂಧು ಅಂತಕ್ಕಂಥ ಸ್ಕೀಮ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒರಿಸ್ಸಾದಲ್ಲಿ ಕಾಲಿಯಾ ಅಂತಲೋ ಯಾವುದೋ ಒಂದು ಸ್ಕೀಮ್ ಮೊನ್ನೆ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅವರು ಒಂದು ಸ್ಕೀಮ್ ಕೊಟ್ಟಿದ್ದಾರೆ ರೈತರಿಗೆ. ಅವರು ಎಕರೆಗೆ ಎಷ್ಟು ಕೊಟ್ಟಿದ್ದಾರೆ? ಸ್ಟೇಟ್ ಗೌರ್ಮೆಂಟ್ಗಳು 5,000 ರೂಪಾಯಿ 6,000 ರೂಪಾಯಿ ಕೊಟ್ಕೊಂಡಿದ್ದಾರೆ ಎಕರೆಗೆ. ಇವರು 2 ಹೆಕ್ಟರಿಗೆ ಕೊಟ್ಟಿರೋದು 6,000 ರೂಪಾಯಿ. ಅದಕ್ಕೆ ಹೇಳಿದ್ದು ನಾನು. ಅದಕ್ಕೆ ಈ ಸ್ಕೀಮ್ನಲ್ಲಿ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 59 ಲಕ್ಷ ರೈತರಿಗೆ. ಅದಕ್ಕೆ ನಾನು ಲೆಕ್ಕ ಹೇಳಿದೆ ನಿಮಗೆ. 75,000 ಕೋಟಿ ಇಟ್ಟಿದ್ದೀವಿ ಅಂತ ಅವ್ರು ಏನು ಘೋಷಣೆ ಮಾಡ್ತಾರೆ, 3,500 ಕೋಟಿ ನಿಮಗೆ ಬರ್ತದೆ. 3,528 ಕೋಟಿ ಅದು ಇದು ಸ್ಕೀಮ್ ಬಂದರೆ. ಸಾಲ ಮರುಪಾವತಿ ಮಾಡಿದ್ರೆ 2% ಅದೆಲ್ಲ ಬೋಗಸ್. ಅದೆಲ್ಲ ಅದೇನು ಇರೋ ಕಾರ್ಯಕ್ರಮಗಳೇ ಅವು. ಈಗ ಇರ್ತಕ್ಕಂಥ ಸ್ಕೀಮ್ ಇನ್ ಟೈಮ್ನಲ್ಲಿ ದುಡ್ಡು ಕಟ್ಟಿದ್ರೆ ಏನೋ ಬಡ್ಡಿ ಕಡಿಮೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವೆಲ್ಲ ಈಗಾಗಲೇ ಆನ್ಗೋಯಿಂಗ್ ಸ್ಕೀಮ್ಗಳೇ. ಅದರಲ್ಲೇನು ಹೊಸದೇನಿಲ್ಲ. ಮಿಡ್ಲ್ ಕ್ಲಾಸ್ಗೂ ಏನು ಅಂತ ದೊಡ್ಡ ಮಟ್ಟದ ಬೋನಸ್ ಏನಿಲ್ಲ, ಬೆನಿಫಿಟ್ ಏನಿಲ್ಲ. ಅದೇನು 5 ಲಕ್ಷ ರೂಪಾಯಿಗಳವರೆಗೆ ಆದಾಯದ ಮಿತಿ ಏರಿಸಿರೋದು ಏನು ದೊಡ್ಡ ವಿಷಯನ? ಇದು ಕಳೆದ 5 ವರ್ಷದಿಂದಲೂ ಭಾಳ ಜನ ನಿರೀಕ್ಷೆ ಇಟ್ಕೊಂಬಂದಿದ್ರು. ಕೊನೆ ಅಂತಲ್ಲಿ ಏನೋ ಒಂದು ಘೋಷಣೆ ಮಾಡಿದ್ದಾರೆ. ಈಗ ರವಿ ಪೂಜಾರಿ ಅವರ ಬಂಧನ ಏನಿದೆ, 7 ಲಕ್ಷ. ಕೇಂದ್ರದ ಬಜೆಟ್ ಬಗ್ಗೆ ಈಗ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಈ ಒಂದು ಬಜೆಟ್ನಿಂದ ದೊಡ್ಡ ಪ್ರಮಾಣದ ನೆರವು ಸಿಗೋದಿಲ್ಲ ಕರ್ನಾಟಕಕ್ಕೆ. 3,578 ಕೋಟಿ ರೂಪಾಯಿಯ ನೆರವು ಅಷ್ಟೇ ಸಿಗೋದಕ್ಕೆ ಸಾಧ್ಯ ಇರುವುದು 1 ವರ್ಷಕ್ಕೆ. ಅದು ಅನುಷ್ಠಾನಕ್ಕೆ ಬಂದ್ರೆ ಮಾತ್ರ. ರಾಜ್ಯ ಸರ್ಕಾರ 11,000 ಕೋಟಿಯನ್ನ ಸಬ್ಸಿಡಿಯಾಗಿ ಈಗಾಗಲೇ ನೀಡ್ತಾ ಇದೆ. ಹಾಗಾಗಿ ಈ ಒಂದು ಬಜೆಟ್ ಇದು ಬೊಂಬಾಯಿ ಮಿಠಾಯಿ ಬಜೆಟ್ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೂಡ ಈಗ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ 59 ಲಕ್ಷ ರೈತರಿಗೆ ಸಿಗೋದು ಕೇವಲ 3,578 ಕೋಟಿ ರೂಪಾಯಿ. ಯಾರಿಗೂ ಕೂಡ ಸಾಕಾಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬಿಜೆಪಿ ನಾಯಕರು ಕೂತು ಸಿದ್ಧಪಡಿಸಿದ ಬಜೆಟ್ ಅನ್ನುವ ರೀತಿ ಆಗಿದೆ. ಈ ಒಂದು ಬಜೆಟ್ ನಾನು ಯಾವುದೇ ಕಾರಣಕ್ಕೂ ಕೂಡ ಗಂಭೀರವಾಗಿ ಪರಿಗಣನೆ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಯಾವುದೇ ಇದರಲ್ಲಿ ಸ್ಪಷ್ಟತೆ ಕೂಡ ಕಾಣಿಸ್ತಾ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ.